ಯಾಕೆ ಹೋಗ್ತೀವಿ? ಹೊಳೆನ ಮೈಲಿಗೆ ಆತಂದ್ರೆ ಎಲ್ಲಿ ತೊಳಿದ್ರಿ? ಹೌದಲ್ಲ? ಗಂಗಾ ಜಮುನಾ ಸರಸ್ವತಿ ಬಂದು ನಿಂತಿರತ್ತು. ಕಟ್ಟು ರೂಪ ನೋಡ್ಬೇಕು ಅವ್ರದ್ದು, ಅಕ್ಕರಾಳ್ಬೇಕಾದ್ರೆ ಪುಂಡಲಿಕ ಕಾಶಿಗೆ ಹೋಗುವಂತ ಸಂದರ್ಭದೊಳಗೆ ಇವ್ರು ನೋಡಿ ಸರಿ ಸರಿ ಅಂದಂಗಿದ್ದತ್ತ. ನೀವ್ ಯಾರ ಅಂದ, ನಾನು ಗಂಗಾ ಜಮುನಾ ಸರಸ್ವತಿ ಗಂಗಾ ಅಂತ ಹೇಳಿದ್ರಂತ. ನಿಮ್ಮ ರೂಪ ಹಿಂಗ್ಯಾಕಾಗೈತಿ? ಜಗದಾನ ಮಂದೆಲ್ಲ ತಮ್ಮ ಹೊಲಸು ತಂದು ತೊಳೆದು ಹಿಂಗಾಗೈತಿ. ಮತ್ತೆ ಇಲ್ಯಾಕ ಬಂದಿರಿ? ಇಲ್ಲಿ ಬಂದ ಬಳಕ ಶುದ್ಧ ಆಗೋ ಸಲುವಾಗಿ ಬಂದದ್ದು. ಗುರುಪಾದೋದಕ ಅಂತ ಬರೀತಾರೆ ಬಂಧುಗಳೇ. ಅದಕ್ಕೆ ಗುರುಪಾದ ಪೂಜೆ ಮಾಡಿರು ಅಂತ ಬರ್ತಾರೆ ಬಂಧು. ಗುರುನಾಥನ ಪಾದದೊಳಗ 3 ಲೋಕ ಅಡಿಗೈತಿ ಅಂತ, ಹೆಬ್ಬಟ್ಟಿನೊಳಗ ಅಗ್ನಿ ಐತಿ ಅಂತ, ಸುಡತಕ್ಕಂಥ ಶಕ್ತಿ ಐತಿ ಅಂತ. ಅದಕ್ಕೆ ಬಂಧುಗಳೇ, ಈ ನದಿಗಳೆಲ್ಲ ಮೈಲಿಗೆ ಅದು ಎಲ್ಲಿ ತೊಳೆದಕ್ಕಿದ್ರೆ ಗುರುವಿನ ಪಾದ ನೋಡ್ಬೇಕಾರೆ. ಅದಕ್ಕೆ ಈ 12 ವರ್ಷ ಕುಂಭ ಮೇಳ ಮಾಡ್ತಾರಿಲ್ಲ, ಅಲ್ಲೆಲ್ಲ ಮಹಾತ್ಮರು ಬಂದು ತಮ್ಮ ಹೆಬ್ಬಳದ್ರಾಗ ಎದ್ದು ಬೇಕಂತ ಪವಿತ್ರ ಆಗ್ತದಂತೆ ಇಟ್ಕೊಂಡು ಬಂದಾರ. ಅದಕ್ಕೆ ತೀರ್ಥ ವ್ಯಾತಕ್ಕೆ ಅಂತ ಹೇಳ್ಯಾರ. ನಿತ್ಯ ಜ್ಞಾನ ಅಂದ್ರ ನಿನ್ನ ನೀ ತಿಳ್ಕೊಂಡು ಬಳಕ ನೀ ಯಾಕೆ ಹೋಗ್ತಿಪ್ಪ ಅಲ್ಲಿ, ಯಾಕೆ ಹೋಗ್ತಿ? ಅದಕ್ಕೆ ಹೇಳಿಲ್ಲ, ಚಿತ್ತವಿಲ್ಲದ ಗುಡಿ ಸುತ್ತಿದಡೇನು ಫಲ ಅಂತ ಬತ್ತ. ನಿನಗ ಅರುವಾದ ಬಳಕ ಆರುಡ ಜ್ಯೋತಿ ಶಿವಪುತ್ರಜ್ಜ ಸಿದ್ಧಾರೂಢ ಅಜ್ಜರು ಕೂತಿರಂತ. ಮಂದಿ ಎಲ್ಲ ಕಾಶಿಗೆ ಹೊಂಟಿತ್ತು ಬಳಗ. ಆರುಡ ಜ್ಯೋತಿ ಅಜ್ಜ ಬಂದತ್ಯಪ್ಪ, ಎಲ್ಲರೂ ಕಾಶಿಗೆ ಹೊಂಟಾರ, ನಾನು ಹೋಗ್ಲೇನಂತ. ಸರ್ಟಿಫಿಕೇಟ್ ಬೇಕಂದವ್ರು ಕಾಶಿಗೆ ಹೋಗ್ರಿ, ಅನುಭವ ಬೇಕಂದವ್ರು ಹುಬ್ಬಳ್ಳಿಯಾಗಿರ್ರಿ ಅಂತಕ್ಕಂಥ ಮಾತು ಹೇಳಿ. ಅನುಭವ ಅದಕ್ಕೆ ಹೇಳ್ತಾರ, ಅನುಭವಿಗಳೆಲ್ಲರೂ ಕೂಡಿ ಅನುಭವದ ಅಡಿಗೆ ಮಾಡಿ ಉಣ್ಣೀರು ಅಂತಕ್ಕಂಥ. ಎಲ್ಲಿ ಎಂಥ ಅನುಭವ ರೀ, ಎಂಥ ಅನುಭವ! ಆ ಸದ್ಗುರುವಿನ ಅನುಭವೇ ನಮಗೇನಾಗ್ತದ ಪುಣ್ಯಾತ್ಮರು? ಬಾಳಿಗೆ ಬುದ್ಧಿ ಆಗ್ತದ. ಹೇಳ್ತಾನ, 6 ಅಳಿ 3 ತಿಳಿ. ಯಾಕೆ ಹೇಳಿದಂದ್ರ, ಈ ಬಾಳ ಜನ್ಮ ಬಂದಾವ, ಈ ಮಂದಿ ನಿನ್ನ ಕೆಡಿಸಿಟ್ಟು ಬಿಟ್ಟಾವ. ಅಲ್ಲಿ ಹೋಗು ಗುಡವಾಲ ಇವು 6, ಅಲ್ಲಿ ಹೋಗು ಗುಡವಾಲ ಯಾವ ಈಗರೆ ಆತನ ಬಡದ್ ಕಡ್ದು ಕಟ್ಟದ ಕಟ್ಟಿ ಹಾಕ ಅಂತಾರಿಲ್ಲ. ನಟ್ಟ ಕಡದ ಕರಿಕಿ ಕೊನೆ ಎಲ್ಲ ತೆಗೆದು ಸ್ವಚ್ಛ ಮಾಡ, ಹೊಲ ಸ್ವಚ್ಛ ಮಾಡತ್ತಳ. ಬ್ರಹ್ಮ ಬೀಜ ಹೊಲದಾಗ ನಾಟಬೇಕಾಗಿತ್ತಂದ್ರ ಆ ಹೊಲ ಸ್ವಚ್ಛ ಮಾಡಿದಂದ್ರ ಅಲ್ಲಿ ಬೀಜ ನಾಡ್ತದ. ಈ ಹೊಲ ಸ್ವಚ್ಛ ಮಾಡಿದೆ ಅಂದ್ರ ಪುಣ್ಯಾತ್ಮರ ಕಾಮ ಕೋದ ಮದ ಮಚ್ಚರ ದಮಹಂಕಾರ ಅಂತಕ್ಕಂಥದ್ದು ಕರಿಕೆ ಎಲ್ಲ ಹೊರಗ ತೆಗೆದೊಗದು ಒಳಗ ಪುಣ್ಯಾತ್ಮರು ಬ್ರಹ್ಮ ಬೀಜ ನಾಟ ಸಂಘ ಹೊಲ ಹಸನು ಮಾಡ್ಲಿಕ್ಕೆ ಇಲ್ಲಿ ನೇಗಿಲ್ ಯಾವುದು ತೆಗೆದ್ರೆ ಸದ್ಗುರುನಾಥನ ಪುಣ್ಯಾತ್ಮರ ಅನುಭವ ಜ್ಞಾನ ಎಂಬ ನೇಗಿಲ್ ಅಂತ ಕರೀತಾರೆ. ಜ್ಞಾನದ ನೇಗಿಲ್. ಅದಕ್ಕೆ ಬಲ್ಲವ್ರು ಏನ್ ಹೇಳ್ರತ್ತ ಕೇಳಿದ್ರ, ಈ ಸಾಗರ ದಾಟ್ಲಿಕ್ಕೆ ದೋಣಿ ಯಾವುದು ಅಂತ ಕೇಳಿದ್ರ ಸಂಘ. ಯಾರದು? ಸಜ್ಜನ. ಯಾರಿಗೆ ಸಜ್ಜನರನ್ನಬೇಕು? ಜಗವೆಂದಣೆಂ ತಾನ ಜಗದೀಶನೆಂದ ಜಗದಾತ್ಮರೆಲ್ಲರೂ ತನ್ನಂತೆ ಬಗೆವಾತನೇ ಉತ್ತಮ ಸಜ್ಜನ, ಅವನೇ ಅನುಭಾವಿ ಅಂತಕ್ಕಂಥದ್ದು ಬರ್ಕೊಂಡು. ಎಂತ ಅಪರೂಪ ಮಾತುಗಳನ್ನು ನೋಡಿ, ಎಂತ ಅಪರೂಪ. ಹೆಂಗ್ ಬದುಕಿದ್ರು ಬಸವಣ್ಣ? ಬಸವ ಬಾರಯ್ಯ ಮರ್ತದೊಳು ಭಕ್ತರು ಉಂಟು ಯಾರಯ್ಯ? ನಮ್ಮನ್ನ ಯಾರೇ ಕೇಳ್ರಿ, ಮರ್ತೆಯೊಳಗೆ ಭಕ್ತರು ಯಾರುಂಟೆ ಹೇಳಯ್ಯ ಅಂತಕ್ಕಂಥ ಮಾತು ಬಸವಣ್ಣವರಿಗೆ ಕೇಳಿದಾಗ ನಾನೊಬ್ಬನೇ ಭಕ್ತ ಅಂತ ಹೇಳ್ತಾರೆ ಬಂಧುಗಳೇ. ನಾನೊಬ್ಬನೇ. ಸಿಟ್ಟು ಬರ್ತದಿಲ್ರಿ? ಇವರೆಲ್ಲರೂ ಹೇಗ ನಿಮ್ಮ ಸ್ವರೂಪಿಗಳಂತಾರ ಬಂಧುಗಳೇ, ನಿಮ್ಮ ಸ್ವರೂಪಿಗಳು. ಅದಕ್ಕೆ ಭಗವಂತನ ಮುಂದೆ ಕುಂತ ಏನು ಬೇಡ್ಕೊಂಡ್ರಂದ್ರ, ಇವನಾರವ ಎಂದೆನಿಸದಿರು, ಇವ ನಮ್ಮವ ನಿಮ್ಮ ಮಹಾಮನೆ ಮಗನೆಂದೆನಿಸು ಕೂಡಲ. ಇಷ್ಟು ಸಣ್ಣ ಬುದ್ಧಿ ಕೊಡಬೇಡ, ಎಂಥ ಬುದ್ಧಿ ಕೊಡಿದ್ರೆ ವಿಶಾಲ ಮತಿಯನ್ನ ಕೊಡು. ಅವನೇ ಸಜ್ಜನ. ಇವತ್ತು ಪುಣ್ಯಾತ್ಮರು ವಿಶ್ವಗುರು ಆಗಲಿಕ್ಕೆ ಅವರೇ ಕಾರಣ ಅಂತ ಹೇಳ್ತಾರೆ. 900 ವರ್ಷ ಆಗ್ಯಾವ ಬಸವಣ್ಣನ ಹೆಸರು ಜೀವಂತ ಉಳ್ದಾವ. ಯಾಕೆ ಉಳ್ದಾವಂದ್ರ ಅವ್ರು ತಿಳ್ಕೊಂಡ್ರು, ಅರಿತ್ರು. ಅಲ್ಲಮರು ಬಂದು ನಿಂತಾರ ಮುಂದ, ರಾಜ್ಯ ಬೊಕ್ಕಸದ ಲೆಕ್ಕ ಬರೆಯಾಕ ಹತ್ಯಾರ. ಅಲ್ಲಮರ ಕಡೆ ಕಣ್ಣೆತ್ತಿ ನೋಡಿಲ್ಲ. ಆ ರಾಜ್ಯದ ಲೆಕ್ಕಪತ್ರ ಮುಗದ ಬಳಿಕ ಆ ದೀಪ ಆರಿಸ್ರಂತ, ಮತ್ತೊಂದು ದೀಪ ಹಚ್ಚಿದ್ರಂತ. ಅಲ್ಲಮರಕ್ಕೆ ಅದನ್ಯಾಕೆ ಆರಿಸಿ ಇದನ್ಯಾಕೆ ಹಚ್ಚಿ, ಇದು ಖಜಾನಿ ಖರ್ಚಿಂದ ಐತಿರಿ, ಅದ್ರ ಲೆಕ್ಕ ಮುಗದೈತಿ, ಅದಕ್ಕೆ ಅದನ್ನ ಆರಿಸಿನಿ, ಇನ್ನು ನಂದು ವೈಯಕ್ತಿಕ ಚಾಲು ಆಗಿತ್ತು, ನನ್ನ ಶ್ರಮದ ದೀಪ ಹಚ್ಚಿನಿ ಅಂತ ಹೇಳ್ತಾರಂತ. ಹಂಗ ನಾವ್ಯಾರೇ ಮಾಡಿದ್ವನ್ರಿ? ಎಲ್ಲರೂ ಗ್ಯಾರಂಟಿ ಬೆಣ್ಣು ಹತ್ತಿ ಬಿಟ್ಟಾರ, ದೇಶ ಯಾವಾಗ ಮಾರ್ತಾರ ಅನ್ನೋದು ಚಿಂತೆ ಹತ್ತೈತಿ. ಮುಂದೆ ಪರಿಸ್ಥಿತಿ ರೀ ಹಿಂಗಾದ್ರೆ
ಬರುದು ಬೇಕಲ್ಲ. ಅದಕ್ಕೆ ಬಂಧುಗಳೇ, ನಾವು ನಾಳೆ ಮುಂದಿನ ನಮ್ಮ ಮಕ್ಕಳಿಗೆ ದೇಶದ ಗತಿ ಏನಂತಕ್ಕಂಥದ್ದು ಆಲೋಚನೆ ಮಾಡ್ತಕ್ಕಂಥದನ್ನ ಅಂದೇ ಬಸವಣ್ಣ ಚಿಂತನೆ ಮಾಡಿ ಮುಂದಿನ ಪೀಳಿಗೆಗೆ ಹೇಳಿ ಹೋಗಿರ್ತಕ್ಕಂಥವ್ರು. ಇವರೆಲ್ಲರೂ ಸಜ್ಜನರ ಲಿಸ್ಟಿನ್ಯಾಗ ಬರ್ತಾರ. ಸಜ್ಜನರ ಲಿಸ್ಟಿನ ಎಂಥ ವಿಚಾರ ನೋಡಿ. ಅಂಧ ಹೆಣ್ಣು ಮಗಳಿಗೆ ಸಮಾನತೆ ತಂದು ಕೊಟ್ಟ ಪಾರ್ಲಿಮೆಂಟ್ ಅಂದ ಬರದಾರವ್ರು. ಈ ಸಂವಿಧಾನ ಮೊದಲೇ ಸಂವಿಧಾನ ಬರೆದು ಹೋಗ್ಯಾರ ಅಂಬೇಡ್ಕರ್, ಬಸವಣ್ಣರು. ಸಮಾನತೆ ಅಂತಕ್ಕಂಥ, ಸಮತೆ ಅಂತಕ್ಕಂಥದ್ದು. ಅದಕ್ಕೆ ಬಂಧುಗಳೇ, ಅದೆಲ್ಲ ನಮಗೆ ಸಿಗಬೇಕಾಗಿತ್ತಂದ್ರೆ ನಾವು ನಿತ್ಯ ಯಾರ ಜೊತೆ ಬೆರಿಬೇಕಂತ ಕೇಳಿದ್ರೆ ಒಳ್ಳೆಯವ್ರ ಜೋಡಿ ಇರ್ರಿ, ನಿಮ್ಗೆ ಒಳ್ಳೆತನನ ಸಿಗ್ತದೆ. ಕೆಟ್ಟದಂತೂ ಕೆಟ್ಟ ರೂಢ ನೋಡ್ಬೇಕ್ರ. ಸದ್ಗುರುವಿನ ಸಂಗಾಟನೆ ಹೋದಾಗ ನಿಮಗೂ ಪಾದ ಪೂಜೆ ಸಹಿತ ನಡಿತೈತಿ, ನಮಸ್ಕಾರ ನಡಿಲಕ್ಕತ್ತದ, ನಿಮಗೂ ದಕ್ಷಿಣ ಕೊಡ್ಲಕ್ಕತ್ತಾರ, ಗುರು ಏನು ಉಣ್ತಾನ ನಿಮಗೂ ಉಣಿಸ್ಲಕ್ಕತ್ತಾರ ಅಂತಾರಿಲ್ಲ. ಅರಿಸಿನ ಹಚ್ಚಾರಿ, ನೀವು ಅರಿಸಿನ ದಂಡಿಗೆ ಔಳಿ ಗಿಡ ಹಚ್ಚಾರಿ, ಚೊಗಚೆ ಹಚ್ಚಾರಿ, ನೀರು ಎದಕ್ಕೆ ಹಾಸ್ಯಾರಿ? ಅರಿಸಿನ ಹಾಸ್ಯಾರಿಲ್ಲ. ಮತ್ತ ಅವೆಲ್ಲ ಬೆಳೆದವಲ್ಲ. ಹಂಗ ಸದ್ಗುರುವಿನ ತೋಟ ಒಮ್ಮೆ ಮಾಡಿ ನೋಡ ಸದ್ಗುರುವಿನ ತಾಟ, ಪಂಚಾಮೃತ ಊಟ ಸಿಗ್ತತಿ ಅಂತ ಹೇಳ್ತಾರೆ. ಅದಕ್ಕೆ ಸದ್ಗುರು ಅವನಿಗೆ ಸಜ್ಜನ ಅಂತ ಕರೆದಾರ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾವು ಪುಣ್ಯಾತ್ಮರಿ ಗುರುವಿನಿಂದ ಹಸ್ತ ತಲೆ ಮೇಲೆ ಇಟ್ಕೋಬೇಕು. ಹಸ್ತ ಮಸ್ತಕ ಸಂಯೋಗ ಆಯ್ತು ಅಂದ್ರ ಅಲ್ಲಿ ಬದಲಾವಣೆ ಆಗ್ತದ. ಬದಲಾವಣೆ ಆಗ್ತದ, ಎಂತಾದಿದ್ರು ಬದಲಾವಣೆ ಆಗ್ತದ. ನಿಮಗೆ ಗೊತ್ತೈತೆ ಪುಣ್ಯಾತ್ಮರೇ, ಎಂತಾದ ಕಲ್ಲೈತೆ ಅಡವ್ಯಾಗ, ಮೂರ್ತಿ ಕೆತ್ಯಾನ, ಮೂರ್ತಿ ಆಗ್ಯದ, ಗುಡಿಯಾಗ ದೇವರ ಅನ್ಸ್ಕೋಬೇಕಾಗಿತ್ತಂದ್ರ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಅದಕ್ಕೆ ಜೀವಕಾಳ ತುಂಬಕ್ಕಂತಾರ ನೋಡಿ. ಜೀವಕಾಳ ಅಂತಾರಿಲ್ಲ. ಶಾಂತನ ಮಂತ್ರ ಓದಿರ್ತಾನ, ಏನೆಲ್ಲ ಪೂಜಾ ಮಾಡಿರ್ತಾನ, ಒಳಗ ದೇವರ ಅನ್ಸ್ಕೋಬೇಕಾರ ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಗುರುವಿನ ಹಸ್ತ ಅದಕ್ಕೆ ಬೇಕಂತ. ಯಾಕೆ ಬೇಕಂದ್ರ ಈ ಹಸ್ತ ಸಿದ್ಧಿಯಾಗಿರ್ತದ. ಸಿದ್ಧಿ ಸಜ್ಜನ ಸಿದ್ಧಿಯನ್ನು ಮಾಡ್ಕೊಂಡಿರ್ತಾನ, ಮನಸ್ಸು ಸುದ್ದಿ ಇಟ್ಟುಕೊಂಡಿರ್ತಾನ. ಸಿದ್ಧಿ ಅಂದ್ರೆ ಏನ್ರಿ? ಮನಸ್ಸು ಸುದ್ದಿ ಇತ್ತಂದ್ರೆ ಎಲ್ಲವ ಸಿದ್ಧಿ. ನೀವು ಅಂತೀರಿಲ್ಲ, ಆ ಮಡಿ ಈ ಮಡಿ ಎಲ್ಲ ಸುಡ್ಗಾಡು ಮಾಡಿ, ಮನಸ್ಸು ಒಂದೇವೇ ಪುಣ್ಯಾತ್ಮರೇ ಮಾಡಿ ಹೇಳ್ತಾರಿಲ್ಲ ಪುಣ್ಯಾತ್ಮರೇ. ತೀರ್ಥ ಯಾವುದು ನಿಜವಾಗಿರ್ತಕ್ಕಂಥದ್ದು ಪುಣ್ಯಾತ್ಮರೇ, ನಿಜಗೊಂಡು ಹೇಳ್ಕೊಂಡು ಬಂದಿರತಕ್ಕಂಥದ್ದು ಮನಸ್ಸು ಏನದಲ್ಲ, ಇದು ಪವಿತ್ರವ ವಿಮಲ ಮಾನಸದಿಂ ಶುಭ ತೀರ್ಥ ಮುಂಟೆ ಅಂತಕ್ಕಂಥ ಮಾತು ಬರೀತಾರೆ. ಸಿದ್ಧಿ ಅಂದ್ರೆ ಯಾವುದು? ಸದ್ಗುರು ಮನಸ್ಸು ಸ್ವಚ್ಛ ಇರ್ತಕ್ಕಂಥದಕ್ಕೆ ಸಿದ್ಧಿ. ಮನಸ್ಸು ಒಟ್ಟು ಹೊಲಸಾಗಬಾರ್ದು ನೋಡ್ರಿ. ಮನಸ್ಸು ಹೊಲಸಾಗಬಾರ್ದು, ಶರೀರ ಹೊಲಸಾಗಬಾರ್ದು, ವಾಣಿ ಹೊಲಸಾಗಬಾರ್ದು. ಕಾಯ ವಾಚ ಮನಸ್ಸು ಮೂರು ತ್ರಿಕರಣವಾಗಿ ನಿಂದು ಪೂಜೆ ನಡೀತಂದ್ರ ನೀನೇ ಮಹಾತ್ಮನಾಗತಿ, ನೀನೇ ಸಜ್ಜನನಾಗತಿ, ನೀನೇ ಸಿದ್ಧಿ ಪುರುಷನಾಗತಿ. ಅದಕ್ಕೆ ಬಂಧುಗಳೇ, ನಾನು ಯಾವಾಗಲೂ ಪದೇ ಪದೇ ನಿಮ್ಗೆ ಹೇಳ್ತಾನೆ, ನಾವೆಂಥ ಭಾಗ್ಯವಂತರತ್ತ ಕೇಳಿದ್ರೆ ಅಥನಿ ಅಂದ ತಕ್ಷಣ ಜಗತ್ತು ಇನ್ನೂ ಕೈ ಮುಗಿತದ. ಇನ್ನೂ ಕೈ ಯಾವ ಶಿವಯೋಗಿಗಳಂಥ ಶಕ್ತಿ ಪುರುಷರಾಗಿ ಹೋಗ್ಯಾರ. ಅವ್ರದ್ದೆಲ್ಲನೂ ಸುದ್ದಿತ್ತು, ಎಲ್ಲ ಶರೀರ ಸಹಿತ ಪುಣ್ಯಾತ್ಮರೇ ಮಂತ್ರಮಯ ಮಾಡಿಬಿಟ್ಟಿದ್ರು ಶರೀರ ಸಹಿತ. ಯಾವೇನು ಇಚ್ಛ ಬೇಡ್ತಾನ. ಹುಲುಬಾಳಿ ಗ್ರಾಮಕ್ಕೆ ಹೋದಾಗ ಪುಣ್ಯಾತ್ಮರು ಹೋಳಿಗೆ ತಿನ್ಬೇಕು ಆಸೆ ಆಗೈತಂದ್ರ ಬಂದು ಕುಂದ್ರು ಇನ್ನೊಂದು ತಾಸಿನ ಗೌಡ್ರು ಹೋಳಿಗೆ ಮಾಡ್ಕೊಂಡು ಬಂದಿರ್ತ. ಬರೋದು ಇವ್ರಿಗೆ ಗೊತ್ತಿಲ್ಲ. ಯಾಕ? ಸಿದ್ಧಿ ಶುದ್ಧವಾಗಿರ್ತಕ್ಕಂಥ ಮನಸ್ಸು ಪುಣ್ಯಾತ್ಮರೇ ಸದಾವಕಾಲ ಭಗವಂತನ ಧ್ಯಾಸದೊಳಗೆ ಗಾರ ಪ್ರೀತಿ ಆಕಾಶ ಚೆ ಧ್ಯಾಸ ಈ ಪಿಲ್ಲಾಸೆ ಅಂತ ಹೇಳ್ತಾರೆ. ನಮ್ದ ಯಾವಾಗಲೂ ಪ್ರಪಂಚಗಿರ್ರಿ, ಆದ್ರೆ ಪರಮಾತ್ಮನ ಮೇಲೆ ಧ್ಯಾಸ ಇರ್ಬೇಕು. ನೋಡ್ಬೇಕ್ರ ಚಲೋ ಆಯ್ತು, ಮಕ್ಕಳು ಭಾಳ ಶಾಣ್ಯಾರ, ಸ್ವಸ್ತ್ಯಾರ ಭಾಳ ಶಾಣ್ಯಾರ, ಭಾಳ ದೊಡ್ಡದು ರೀ. ಕೆಟ್ಟ ಆತಂದ್ರ ಆ ದೇವ್ರಿಗೆ ನೋಡಕ್ಕಾಗವತ್ ನೋಡು, ನೋಡಕ್ಕಾಗವತ್ತ. ಚಲೋ ಆತ ನಮ್ದಂತಾವ್, ಕೆಟ್ಟ ಆತನ ಅವಂದಂತಾವ್. ಚಲೋನು ಅವಂದೈತಿ, ಕೆಟ್ಟು ನೀವದದು. ನೀನಿತ್ತ ವರವಲ್ಲವೇ ಈ ಹೂವು ಹಣ್ಣು ಎಲ್ಲವೂ ನೀ ಕೊಟ್ಟ ಪ್ರಸಾದ. ಏನೇ ಕೊಡ್ಲಿ ಪುಣ್ಯಾತ್ಮರೇ, ಕಷ್ಟ ಕೊಟ್ಟಿಲ್ಲೋ ಅವನ ಪ್ರಸಾದ ಉಡಿ ಒಡ್ರಿ. ರಕ್ಷಣೆ ಮಾಡ್ಲಿಕ್ಕೆ ಬಹಳ ದೊಡ್ಡ ಮದಾನ. ಇದನ್ನ ಹೇಳಿಕೊಡ್ತಾನೆ ಯಾರೋ ತಕ್ಕಿದ್ರೆ ಪುಣ್ಯಾತ್ಮರೇ ಸಜ್ಜನ ವ್ಯಕ್ತಿ. ಸಜ್ಜನ ವ್ಯಕ್ತಿ ನೋಡ್ಬೇಕ್ರ. ಕಬೀರನ ಮಗ ಕಮಲ ನಾಮ ಮಾರಿ ಬಂದಿದತ್ತಾವ, ನಾಮ ರೊಕ್ಕ ಕೊಟ್ಟಾರತ್ ಹೇಳಿ ಮೊದಲು ಹೊರಗೆ ಹಾಕಿದ್ದ. ಇಲ್ಲಿ ತನಕ ಉಳಿಸ್ಕೊಂಡು ಬಂದ ನಮ್ಮ ಭಗವಂತನ ನಾಮ ಮಾರಿ ಬಂದೆತ್ತು ಬೈತಾನತ್ತ ಬಂದು. ನಾಮ ಇದು ಮಧ್ಯಾಹ್ನದ ಸಾಧ್ಯ ಆಗೋದಿಲ್ಲ ಪುಣ್ಯಾತ್ಮರೇ. ಒಬ್ಬ ಸಜ್ಜನ ವ್ಯಕ್ತಿ ಹೊರಗಿನ ಸಂಪತ್ತಿನ ಕಡೆ, ಹೊರಗಿನ ಸಿರಿಯನ್ನು ಪ್ರೀತಿಸುವುದಿಲ್ಲ, ಅಂತರಂಗದ ಅರಿವಿನ ಮನೆಯಲ್ಲಿ ಸಿರಿಯೆಂಬ ಜ್ಯೋತಿಯನ್ನು ನೋಡಿದವನೇ ಸಜ್ಜನ ಅಂತಕ್ಕಂಥದ್ದು ಕರೀತಾರೆ. ಅಂಥವನಿಂದ ಮಾತ್ರ ಇದು ಸಾಧ್ಯ ಐತಿ. ಅದಕ್ಕೆ ಅವ್ರು ಏನು ಬರೆದ್ರು? ಹರಿದಾಸರ ಸಂಘ ದೊರಕಿತ್ಯಮಗೆ ಇನ್ನೇನು ಭಯವು ಇನ್ನೇತಕ್ಕೆ, ಅಂಜಿಕೆನ್ನೇತಕ್ಕೆ ಅಂತ ಬರೀತಾರ ಪುಣ್ಯ. ವರಗುರು ಉಪದೇಶ. ಉಪದೇಶ ಅಂದ್ರೆ ವರ ಗುರು, ಗುರು ಬ್ಯಾರೆ ವರ ಬರಿತಲ್ಲ.
ಪರಮೋಕ್ಷ ಅಂತ ಕರೀತಾರಿಲ್ಲ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಶಬ್ದ ಬಳಸ್ಕೊಂಡು ಬಂದಾರ. ಆ ಶಬ್ದದೊಳಗೆ ಏನು ಕಡಿಮೆ ಇತ್ರಿ ನಿಜಗುಂಡ್ರಿಗೆ? ಏನು ಕಡಿಮೆ ಇತ್ರಿ? 52 ಕೋಟಿ ಆಸ್ತಿ ಮಾಲೀಕರವ್ರು. ಸಜ್ಜನ ಹೇಗದಾರ ಪುಣ್ಯಾತ್ಮರೇ? ಯಳಂದೂರ ರಾಜ ನಿತ್ಯ ಹೊಟ್ಟೆ ಕಿಚ್ಚು ಪಡ್ತಿದ್ದ. ನೋಡಿದ್ರ ಯಳಂದೂರ ರಾಜ, ಅವೇನು ಬಿಡೋ ಸನ್ಯಾಸಿಯಾಗಿ ಹೋಗ್ತಾನ, ಅವನ ರಾಜಕ್ಕೆ ನಾನ ಮಾಲಕ, ಅವೇಲಿ ಉಳಿತಾನಿನ್ನ. ಮುಂದೆ ಯಳಂದೂರ ರಾಜನ ಮಗನಿಗೆ ಉರಿಬ್ಯಾನಿ ಬಂದು ಬಿಡ್ತತಿ. ಈಗ ನಾವು ಕ್ಯಾನ್ಸರ್ ಅಂತಿರ್ಲ, ಎಲ್ಲಾ ಡಾಕ್ಟರ್ ಮುಗಿದ್ರು ಪಟ್ಟಾಭಿಷೇಕ ಮಾಡ್ಲಕ್ಕೆ ತಯಾರಾಗಿತ್ತು. ಯಾರಿಂದು ಸಾಧ್ಯ ಆಗಲಿ, ಇಂದು ಸಾಯ್ತಾನ ನಾಳೆ ಸಾಯ್. ಇದು ನಿಜಗುಂಡ್ರಿಗೆ ಗೊತ್ತಾಯ್ತು. ಆಸ್ಥಾನದ ವೈದ್ಯನ ಕರೆದು ಹೇಳ್ತಾರ, ನೀ ಹೋಗ್ತೇನ? ಹೋಗ್ತಿ? ಸದಾ ಕಾಲ ನಿಮ್ಮ ಆ ಸಂಪತ್ತು, ನಿಮ್ಮ ರಾಜ್ಯ ಇದು ಹಾಳಾಗಲಿತ್ತ ಶಪ್ಸವನ ಕಾಲ ಮತ್ ಹೋಗ್ಲಿ ಅಂದ. ನನಗೆ ಮುಂದಿನ ಉತ್ತರ ಹೇಳ್ಬೇಡ, ನೀ ಹೋಗ್ತಿ ಇಲ್ಲ, ನಿಮ್ಮ ಆಜ್ಞೆ ಹೋಗು, ಖರೆ ಈ ನಿಜಗುಣನ ಆಸ್ಥಾನದಿಂದ ಬಂದೀನಿ ಅಂತ ಹೇಳಬೇಡ. ಹೋದ ಯಳಂದೂರ ರಾಜನ ಆಸ್ಥಾನಕ್ಕೆ ಡಾಕ್ಟರ್ ನಮ್ಮ ಹೋಗಿ ಹೇಳಿದ, ನಿಮ್ಮ ಪೇಷಂಟ್ ಆರಾಮ ಮಾಡ್ತಾನ, ಖರೆ ಹೆಚ್ಚಾಗಿ ಕಡಿಮೆ ಆಗ್ತದ, ಮತ್ತ ಅವಾಗ ನನ್ನ ಹೊಡಿಲಿಕ್ಕೆ ಬಿಡ್ಲಿಕ್ಕೆ ಬರಬೇಡ. ಹೆಂಗೂ ಸಾಯಮದನ ಮಾಡಿ ಟ್ರೀಟ್ಮೆಂಟ್ ಮಾಡಂತ ಆರಂಭಕ್ಕೆ ಔಷಧೋಪಚಾರ ಮಾಡಿದಾಗ 4 ಹೊಚ್ಚಿದ್ರತ್ತ ಅವನಿಗೆ ತಂದು ಹಿಂಗೆ ಕುದೀತಿತ್ತು. ಕ್ರಮೇಣ 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 ಕಡಿಮೆ ಆಯ್ತು, ಆರಾಮಾಗಿ ಬಿಟ್ಟ. ನೀ ಯಾರಂದವ್? ನಿನಗೇನು ಬೇಕು ಅಂದ. ನನಗೇನು ಅವಶ್ಯಕತೆ ಇಲ್ಲ, ನನಗೇನು ಬೇಕಾಗಿಲ್ಲ, ಆರಾಮ್ ಮಾಡ್ಬೇಕಾಗಿತ್ತು. ಗುರು ಭಗವಂತ ವಿದ್ಯೆ ಕೊಟ್ಟಿದ್ದ, ವಿದ್ಯೆಯನ್ನು ಕೊಟ್ಟಿನಿ. ನೀನು ನಮ್ಮ ಕರೆಯಪ್ಕ ಅಂದ್ ನೋಡಿ, 82 ವಯಸ್ಸಾಗಿತ್ತು, ಬಿಡವರ ಇಟ್ಕೊಂಡು ಕೂತೇನು ಮಾಡಾಮತ್ತಿಪ್ಪ, ಎಲ್ಲಿ ತನಕ ಸಾಗ್ತೈತಿ, ಒಳಗಿನ ವಿದ್ಯೆ ಹೊರಗೆ ದಾರಿ ಎರೆದು ಬಿಡಂತ ಅವನ ಹೇಳ್ತಿದ್ದ. ಅಣ್ಣ ತಮ್ಮ ಮಾತಾಡ್ತಿದ್ರು. ಭಾಳ ಮಂದಿ ಇಟ್ಕೊಂಡು ಸತ್ತಾವು, ತಾವು ಸತ್ತೋದು ವಿದ್ಯೆನೂ ಸತ್ತೋದು ಅಂತ ಹೇಳ್ತಾರ. ಆದ್ರೆ ಇಲ್ಲಿ ಏನು ಅಂತ ಕೇಳಿದ್ರು ಪುಣ್ಯಾತ್ಮರೇ, ಕೊನೆಗೆ ಆ ರಾಜ್ಯನಿಗೆ ಹೇಳ್ತಾನ, ನೀ ಯಾರು ನಿತ್ಯ ನಿಂದೆ ಮಾಡ್ತಿದ್ದಿ, ಯಾರನ್ನು ವೈರ ಭಾವದಿಂದ ನೋಡ್ತಿದ್ದಿಲ್ಲ, ಆ ರಾಜ್ಯನ ಆಸ್ಥಾನದ ವೈದ್ಯ ನಾನಿದ್ದೀನಿ ಅಂದಾಗ ಓಡಿ ಬಂದು ಯಳಂದೂರ ರಾಜ ನಿಜಗುಂಡ್ರ ಪಾದ ಮೇಲೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳ್ತಾನ, ಇವತ್ತಿನ ನಡ್ಕೊಂಡು ಇದು ರಾಜ್ಯ ನಿನ್ನ ಆಸ್ಥಾನಕ್ಕೆ ಸಕ್ಕಿತ್ತು ಅಂತ ಹೇಳ್ತಾರ. ಅದನ್ನು ಕುರಿತು ಬರಿತಾರೆ ನಿಜಗುಂಡ್ರು, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಮಮ. ಸಜ್ಜನ ಹೌದಲ್ಲ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ ಮಮ. ಆಶ್ಚರ್ಯ, ಭಾಳ ಆಶ್ಚರ್ಯ ಐತದ. ಹಂಗೆ ಬದುಕುದು, ಎಲ್ಲಾರ ಜೋಡಿ ವೈರತ್ವಿಲ್ಲದು ಬದುಕ್ತಾನಂದ್ರೆ ಹೇಳಾಕ ಬರ್ತೈತಿ, ಖರೆ ಬದುಕುದು ಬಹಳ ಕಠಿಣ ಐತಿ. ಆದ್ರೆ ನಿಜಗುಂಡ್ರು ಬದುಕಿ ತೋರಿಸಿದ್ರು. ಅವನು ನಿತ್ಯ ಶಪಿಸ್ತಿದ್ದ, ಅಂಥವನ ಮಗನಿಗೆ ಪುಣ್ಯಾತ್ಮರು ಉತ್ತರಾಧಿಕಾರಿ ಮಾಡ್ಲಿಕ್ಕೆ ಹಿಂದೂ ವಾರಸಾನ ಹೋಗ್ತಿತ್ತು. ಆದರೆ ನಿಜಗುಂಡ್ರು ತನ್ನ ಆಸ್ಥಾನದ ವೈದ್ಯನನ್ನು ಕಳಿಸಿ ಅವನಿಗೆ ಬದುಕು ಕೊಟ್ಟ ಪುಣ್ಯಾತ್ಮರೇ. ಅಂಥವ್ರ ಮಾತುಗಳು ಇವತ್ತು ನಮ್ಮ ಬದುಕಿಗೆ ಏನಾದು ಹಿಡಿದ ಕೈಗನ್ನಡಿ. ಅದು ಅವರ ದಾರ್ಶನಿಕ ಆದರೂ ನಮ್ಮೆಲ್ಲರ ಬದುಕಿಗೆ, ನಮ್ಮ ಬದುಕಿಗೆ ಸಜ್ಜನರಾಗಿ ಬಿಟ್ರು ಬಂಧುಗಳೇ. ಅದಕ್ಕೆ ಹೇಳು, ಮತಿಗೆ ಮಂಗಲದಾವುದು ಉತ್ತಮರ ಸಂಘ ಅಂತ. ಮತಿ ಬುದ್ಧಿ ಹೊಲಸಾಗೈತಿ, ಎಲ್ಲಿ ತೊಳಿಬೇಕಂತ ಕೇಳಿದ್ರೆ ಸಜ್ಜನರ ಸಂಘದಾಗ ತೊಳಿಬೇಕಪ್ಪ. ಮತಿಗೆ ಮಂಗಲವಾದ ಉತ್ತಮರ, ಒಳ್ಳೆಯವರ. ಭಾಳ ಪುಣ್ಯಾತ್ಮರ ಸಾವುಕಾರದವನು ಭಾಳ ವಯಸ್ಸಾಗೈತಿ ಅಂದ್ರೆ ಅವಾಗ ಉತ್ತಮ ಲಕ್ ಬರುವುದಿಲ್ಲ. ಉತ್ತಮ ಲಕ್ ಬರುವುದಿಲ್ಲ. ನಿನ್ನೆ ಹೇಳಿನ, ಜಗವೆಲ್ಲ ನಗುತ್ತಿರಲಿ, ಜಗದೊಳು ನನಗಿರಲಿ, ಜಗ ನಕ್ಕು ನಲಿಯುವಾಗ ನನ್ನನ್ನೊಬ್ಬನ ಎತ್ತಿಕೊಳ್ಳರ ಅನ್ನೋರಿಗೆ ಉತ್ತಮರು ಅಂತ ಕರಿಲಿಕ್ಕೆ ಬರ್ತದೆ. ಭಕ್ತರ ಕಡಿದು ಇಸದ ಇಲ್ಲದವರಿಗೆ ಕೊಡ್ತಕ್ಕಂಥ ಕಾರ್ಯ ಭೂಮಿ ಮೇಲೆ ರಗಡ್ ಸಾಕಷ್ಟು ಮಾಡಿ ಹೋಗ್ಯಾರ ಬಂದು, ಅವರಿಗೆ ಉತ್ತಮರು. ಇಂಚಗಿರಿ ಪರಂಪರೆಯನ್ನು ಕಟ್ಟು ಸಲುವಾಗಿ ಬಾಬಾಸಾಹೇಬ್ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನೇ ಸಮರ್ಪಣೆ ಮಾಡಿಬಿಟ್ರು. ಗಿರಿಮಲ್ಲಪ್ಪ ಮಹಾರಾಜರು ಆವಾಗಿನ ಕಾಲಕ್ಕೆ ದೊಡ್ಡ ಹಡಗು ಖರೀದಿ ಮಾಡೋ ಶ್ರೀಮಂತ, ಆದರೂ ಕೂಡ ಗುರುವಿನ ಆಜ್ಞೆ ಪಾಲಿಸೋ ಸಲುವಾಗಿ 14 ಮಕ್ಕಳು ಆದರೂ ಕೂಡ ಹೊರಳಿ ನೋಡ್ಲಿಲ್ಲ. ಇವರು ಸಜ್ಜನರು ಪುಣ್ಯ, ಇವರು ಸಜ್ಜನರು ಹೌದಲ್ಲ. ಅದಕ್ಕೆ ನಾವೆಲ್ಲ ಏನು ಅರ್ಥ ಮಾಡ್ಕೋಬೇಕಾಗೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಕಾಡಬಾರದನ್ನು ಕಾಡಿದ್ದು, ಬೇಡಬಾರದನ್ನು ಬೇಡಿದ ಇದೇ ಬೀರಲಿಂಗೇಶ. ಕಾಡಬಾರದನ್ನು ಕಾಡಿದ್ದ. ಆದ್ರೂ ಕೊನೆಗೆ ಪುಣ್ಯಾತ್ಮರೇ, ತಾಯಿ ಹೇಳ್ತಾಳೆ, ನಿನ್ನ ಹೆಚ್ಚಿನ ಗುರು ಗಚ್ಚಿನ ಗುಡಿಯಾಗಿರ್ಲಿ, ಹುಲಿ ಹಾಲು ತರ್ಲಕ್ಕೆ ಹೋದ ಉಳಿದಿಲ್ಲ, ಹೋಗಬೇಡ ಅಂತಾಳೆ. ಆದ್ರೂ ಕೂಡ ಗುರುವಿಗೆ ಮಾತು ಕೊಟ್ಟೇನೆ, ಮುಂದಿಟ್ಟೆ ಹೆಜ್ಜೆ ಹಿಂದಿಡ್ಲಿಕ್ಕೆ ಬರುವುದಿಲ್ಲ. ಪ್ರಾಣ ಹೋದರೂ ಚಿಂತಿಲ್ಲ, ಗುರುವಿನ ವಚನ ಪಾಲಿಸುವುದು ನನ್ನ ಧರ್ಮದ, ಇದು ಶಿಷ್ಯನ ಕರ್ತವ್ಯ ತಿಳ್ಕೊಂಡು ಹೋಗ್ತಾನೆ. ಕೈಲಾಸದೊಳಗ ಮತ್ತೆ ರಸ್ತು ಪಾತಾಳದಾಗ ಓಂ ಋಷಿಯಾಗಿ ಸೇವೆ ಮಾಡ್ಲಿಕ್ಕತ್ತೇನ. ನಾರದ ಹೋಳಿಕೆ ಮುಟ್ಟಿಸ್ತಾನ. ರಸ್ತು ಪಾತಾಳದಾಗ ಓಂ ಋಷಿ ಅಂತಕ್ಕಂಥ ಬಹಳ ದೊಡ್ಡ ತಪಸ್ಸರಿ ಮಾಡ್ಲಿಕ್ಕತ್ತೇನ. ಕೈಲಾಸ ನಡಗತಕ್ಕಂಥ ಪರಿಸ್ಥಿತಿ ಬಂದದು. ಅವಾಗ ಪುಣ್ಯಾತ್ಮರ ಇಂದ್ರಂತಾನ,
ಅವನು ಪರೀಕ್ಷೆ ಮಾಡಿ ನೋಡತ್ತನಂದ. ಬೇಡಂದ. ನಿನ್ನ ಭಕ್ತನ ಪರವಹಿಸಬೇಡ, ಪರೀಕ್ಷೆ ಮಾಡ್ಲಿಕ್ಕೆ ಬಡೇ ನೋಡವಂತ. ಆಗ ಇಂದ್ರ ಗರುಡನಾಗ್ತಾನ, ಪರಮಾತ್ಮ ಹಂಸ ಪಕ್ಷಿ ಆಗ್ತಾರ. ಇಬ್ಬರು ಕೂಡಿ ಆ ಋಷಿ ಬಲ್ಲೆ ಬರ್ತಾರ. ಆ ಋಷಿ ಆ ಹಂಸ ಪಕ್ಷಿ ಬಂದ ಋಷಿ ತೊಡಿಯನ್ನೇರಿ ಕುಂದಿರ್ತದ. ಅವಾಗ ಗರುಡನಾಗಿರ್ತಕ್ಕಂತಂದ್ರೆ ಹೇಳ್ತಾನ, ನನ್ನ ಉಪಜೀವನಕ್ಕೆ, ನನ್ನ ಹೊಟ್ಟಿ ತುಂಬಿಕೊಳ್ಳಿ ಇದು ಒಂದೇ ಸಾಧನ ಐತಿ, ಕೊಟ್ಬಿಡು. ಕೊಡಕ್ಕಾಗೋದಿಲ್ಲ. ನೀವಂತೀರಿಲ್ಲ, ಹೊಟ್ಟಿಲಿ ಹುಟ್ಟಿದ ಕೊಡ್ಬೇಕಾರೆ ಬೆಣ್ಣಿಗೆ ಬಿದ್ದದು ಕೊಡಬಾರ್ದು. ಹಿಂದೆ ಹಿರಿಯಾರು ಮಾಡ್ಯಾರ. ಈಗ ಹಂಗಿಲ್ಲ. ಹೊಟ್ಟಿಲಿ ಹುಟ್ಟಿದನ್ನು ಪಳಸೋ ಸಲುವಾಗಿ ಎಲ್ಲಾರ್ದನು ನೋಡಿರ್ಬೇಕ್ರ. ಮನ್ಯಾಗ ಊದಿನ ಕಡ್ಡಿ ಜಗಲಿ ಮೇಲೆ ಇಟ್ಟಿರ್ತೀರಿಲ್ಲ, ದೇವ್ರಾನು ಇಟ್ಟಿರ್ತೀರಿ, ಏನೆಲ್ಲ ಮಾಡಿರ್ತೀರಿ. ನೀವೇ ಜಗಲಿ ಕಟ್ಟಿರಿ, ನೀವೇ ದೇವರ ಇಟ್ಟಿರಿ, ನೀವೇ ಊದಿನ ಕಡ್ಡಿ ಹಚ್ಚಿರಿ. ಹೊರಗೆ ಹೋಗಿ ಬಂದೆ ಅಂದ್ರೆ ಒಳಗೆ ಬರ ಕಾಲು ತೊಳ್ಕೊಂಡು ಒಳಗೆ ಬಾ ಅಂತತೆ. ಅದು ಆ ಊದಿನ ಕಡ್ಡಿಗೆ ಇವಕ್ಕೆ ಜಗಳ ಹತ್ತತ್ತು. ಅಲ್ಲ, ನಿಮ್ಮನ್ನು ಮಾತ್ರ ತನ್ನ ಹಂತಲ್ಲಿ ಇಟ್ಕೋತಾನು, ನಾವು ಹೋದ್ರೆ ಕಾಲು ತೊಳ್ಕೊಂಡು ಬಾತಾನೆ. ಏನು ಕಾರಣ? ಆ ಊದಿನ ಕಡ್ಡಿ ಹೇಳಿತತ್ತ, ನಾ ಸುಟ್ಕೊಂಡು ಅವನಿಗೆ ವಾಸನ ಕೊಡ್ತಾನೆ, ಅದಕ್ಕೆ ತನ್ನ ಹಂತಲ್ಲಿ ಇಟ್ಕೊಂಡಾನ. ನೀ ಏನು ಮಾಡಿದೆ? ಮಂದಿದ ಸುಟ್ಟು ನಿನ್ನ ಮನೆಗೆ ಬೆಳಕ ಮಾಡ್ಕೊಂಡಿದ್ದೆ, ಅದಕ್ಕೆ ಕಾಲು ತೊಳ್ಕೊಂಡು ಬಾ ಅಂತ. ಹೌದಿಲ್ಲ? ಇದ ಕಂಪನಿ ಹೆಚ್ಚಾಗೈತಿ. ಜಗತ್ತೇನಾಗುತ್ತೆ? ನಾವೊಬ್ಬ ಬದುಕಬೇಕಪ್ಪ, ನಾ ಸುಖಿ ಆಗಬೇಕನ್ನೋರ್ಗೆ ಸಜ್ಜನಲ್ಲಕ್ಕೆ ಬರುವುದಿಲ್ಲ. ಜಗತ್ತೆಲ್ಲ ಅಳುವು ನನಗಿರ್ಲಿಕ್ಕರೆ ಜಗ ಸಂತೋಷದಿಂದಿರ್ಲಪ್ಪ. ತಲೆ ಮೇಲೆ ಬೆಂಕಿಟ್ರು ಪುಣ್ಯಾತ್ಮರೇ, ಅವರಿಗೆ ಕೂಡ ಅಜ್ಜ ಶಾಪ ಕೊಡ್ಲಿಲ್ಲ. ಬೆಳತಾನಕ ಶರೀರಕ್ಕೆ ದಂಡಿಸಿದ್ರು, ಅವರಿಗೆ ತೊಂದರೆ ಮಾಡಲಿ. ಅದಕ್ಕೆ ಬಸವಣ್ಣ ಹೇಳಿದ, ಸಾರ ಸಜ್ಜನರ ಸಂಘ ಲೇಸು ಕಂಡೆಯ, ದೂರ ದುರ್ಜನರ ಸಂಘ ಭಂಗ ಅಂತ. ಬದುಕಿಗೆ ನಂಜು ಬರ್ತದೆ, ಭಂಗ ಬರ್ತದೆ. ಅಂಥವ್ರ ಸಂಘ ಮಾಡಬೇಡ್ರಪ್ಪ. ಅದಕ್ಕೆ ಮಕ್ಕಳನ್ನು ಬೆಳೆಸ್ಬೇಕಾದ್ರೆ ನಾವು ಹೆಂಗೆ ಬೆಳೆಸ್ಬೇಕು ಅಂತಕ್ಕಂಥದ್ದು, ಸಂಸ್ಕಾರವಂತ ಬದುಕನ್ನು ಕಡಗಿಸ್ಬೇಕು. ಶಿಕ್ಷಣ ಕಲಿತ ವ್ಯಕ್ತಿ ಎಡುತ್ತಾನ, ಸಂಸ್ಕಾರದಿಂದ ಬದುಕಿರ್ತಕ್ಕಂಥ ವ್ಯಕ್ತಿ ಎಡುಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಪ್ಪುಗಳು ಸಿದ್ದೇಶ್ವರಪ್ಪಗಳು ಹೇಳಿ ಹೋಗಿದ್ದಾರೆ. ಅದಕ್ಕೆ ಬಂಧುಗಳೇ, ನಮ್ಮ ಬದುಕಿನೊಳಗೆ ಒಳ್ಳೆಯವರಾಗ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಒಳ್ಳೆಯವ್ರ ಸಂಘದಾಗ ನೀವು ಸುಮ್ಮ ಹೋಗಿ ಕೂತ್ರ ಸಾಕು. ನೀವು ಹಿಟ್ಟಿನ ಗಿರ್ನಿಗೆ ನಿಮ್ಮ ದೋಸ್ತಿ ಖಾತೆದಾಗ ಹಿಟ್ಟು ಡಬ್ಬಿ ಒಂದು ತಲೆ ಮೇಲೆ ಇಟ್ಕೊಂಡಿರ್ತಾಳೆ, ಈಕೆ ಒಬ್ಬಾಕಿ ಬೆಣ್ಣು ಹತ್ತಿರ್ತಾಳೆ. ಆಕೆಲ್ಲ ಹಿಟ್ಟು ತೆಗೆದಿರ್ತಾಳೆ, ಹಾಕಿರ್ತಾಳೆ, ತೊಗೊಂಡಿರ್ತಾಳೆ. ಕರೆ ಅಲ್ಲಿ ಒಳಗೆ ಗಿರ್ನಿ ಮನ್ಯಾಗ ನಿತ್ತು ಬಳಕ ಈಕೆನ ಬೀಸ್ಕೊಂಡಕ್ಕೆಲ್ಲ ಬಿಟ್ಟಕ್ಕೆಲ್ಲ ನಿತ್ತದ ಸಲ ಹಿಟ್ಟು ಬಡದತ್ತಿಲ್ರಿ. ಹಂಗೆ ಸುಮ್ಮ ಬಂದು ಕುಂದ್ರದಿಲ್ಲ ಸತ್ಸಂಗಕ್ಕೆ. ಇಲ್ಲಿ ವೀರೇಶ್ವರ ಕಮಿಟಿಯವ್ರು ಏನು ಮಾಡ್ಯಾರ? ಪುಣ್ಯದ ಕೆಲಸ ಮಾಡ್ಯಾರ. ನೀವು ಎಂಥ ಭಾಗ್ಯವಂತರು ಇರ್ಬೇಕು. ನಮ್ಮ ಕಡೆ ಎಲ್ಲ ಪುರಾಣ ಪ್ರವಚನ ಹೇಳ್ತೀವಿ, ಬರ್ರಿ ಅಂದ್ರೆ ಯಾರೂ ಬರೋದಿಲ್ಲ. ನಿಮ್ಮಲ್ಲಿ ಅಲ್ಲಿ ಅಡ್ಡಳಟ್ಟಿ ಬಸವಣ್ಣೇಶ್ವರ ಗುಡಿಯಾಗ ನಡಿತೈತಿ, ಇಲ್ಲಿ ನಡಿತೈತಿ, ನಾಳೆ ಮಲ್ಲಿಕಾರ್ಜುನ ಕಳಸಾರೋಹಣಕ್ಕೆ ನಡೆಯಾಕತ್ತೈತಿ. ನೀವು ಎಂಥ ಭಾಗ್ಯವಂತರು ಇರ್ಬೇಕು ಪುಣ್ಯಾತ್ಮರೇ. ಎಲ್ಲಿ ಕೂಡ ಜನ ಕಡಿಮೆ ಇಲ್ಲ. ನಿತ್ಯ ನಿಮಗೆ ಅನ್ನನೂ ಹಾಕ್ತಾರ, ನೆತ್ತಿಗೆ ಬುತ್ತಿನೂ ಕೊಡ್ತಾರಂದ್ರೆ ನಿಜವಾಗಿ ಅಡ್ಡಹಳಟ್ಟಿ ಗ್ರಾಮ ಸಂಸ್ಕಾರವಂತ ಗ್ರಾಮಗಳಂತ ತಿಳ್ಕೊಂಡು ಎದೆ ತಟ್ಟಿ ಹೇಳಬೇಕಾಗ್ತದೆ. ಬಂದು ಎದೆ ತಟ್ಟಿ ಹೇಳ್ಬೇಕು. ಅದಕ್ಕೆ ಎಲ್ಲ ಪುಣ್ಯಾತ್ಮರು ಎಲ್ಲ ಊರಾಗ ಹಿಂಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಊರಾಗ ಹಿಂಗೆ ಸಿಗ್ಲಿಕ್ಕೆ ಸಾಧ್ಯ. ಏನೋ ಮಣ್ಣಿನ ಗುಣ ಇರ್ತದೆ, ಮೈಮೆ ಇರ್ತದೆ. ಹೇಳೋರು ಭಾಳ ಮಂದಿ ಅದ್ರ, ಕೇಳೋ ಮಂದಿನ ಎಲ್ಲಾಗೈತಿ. ಮೊನ್ನೆ ಒಬ್ರು ಹೇಳ್ರಿ ನನಗೆ, ಅಪ್ಕೊಡ್ರಿ ರಾತ್ರಿ 11 ಆದ್ರೆ ನಿಮ್ಮಲ್ಲಿ ಹಿಂಗೆ 2000-3000 ಜನ ಕೂತೈತಿ, ನಮ್ಮ ಕಡೆ ಏನೋ ಒಂದು 10 ನಿಮಿಷ ಕೊಂಡುದಲ್ಲ ಅಂದ್ರೆ ನಮ್ಮ ಕಾಗಿನಲ್ಲಿ ಗುರುಗಳು ಹೊಸದುರ್ಗದಿಂದ ಬಂದಿದ್ರು. 1 ತಾಸು ನಮ್ಮಲ್ಲಿ ಭಾಳ ಅದ್ರ ಮುಗಿತಂದ್ರು. ನಿಮ್ಮಲ್ಲಿ ಎಟ್ಟಕ್ಕೆ ಚಾಲು ಮಾಡಿದ್ರಿ? ಈಗ ನಾನು ಕಾಲು ನೋಸಲತ್ತಾವ ಇಲ್ಲ ಗೊತ್ತಿಲ್ಲ ನಿಮಗೂ. ಹೇಳೋ ಗುಂಗಿನಾಗ ನೋಸಲಿ. ಆದರೆ ಬಂಧುಗಳೇ, ನಾನು ಬರೇ ಪ್ರವಚನ ಪುರಾಣ ಹೇಳಿ ಹೋಗೋದು ಮುಖ್ಯ ಅಲ್ಲ. ಹೇಳಿದ್ರಾಗ 1% ನೀವು ಅದನ್ನು ಅಳವಡಿಸ್ಕೊಂಡು ಬಿಟ್ರಿ ಅಂದ್ರೆ ಇವತ್ತಿನ ಸಮಯವಾದದ ಸಾರ್ಥಕತೆ ಆಗ್ತದೆ. ಅದನ್ನೆಲ್ಲ ಅರ್ಥಕೊಂಡು, ಅದಕ್ಕೆ ಪುಣ್ಯಾತ್ಮರೇ ಕೊನೆಗೆ ನಮ್ಮ ಗುರಿ, ನಮ್ಮ ಉದ್ದೇಶ ಏನಂತ ಕೇಳಿದ್ರೆ, ಈ ಭವಸಾಗರ ದಾಟಬೇಕಾಗಿತ್ತಾನೆ. ಡೋಣಿ ಯಾರ್ದು ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ, ಸುಮ್ಮ ಗುರುವಿನ ಸಂಗಟ ಹೋಗಿಬಿಡೋದು. ನಾವು ಸುಮ್ಮ ಕೈ ಹಿಡ್ಕೊಂಡು ಹೋಗಿಬಿಡು. ನೀವು ಆರತಿ ಮಾಡಾಗ ಮುಂದೊಬ್ಬಕ್ಕೆ ಬೆಳಗ್ತಿರ್ತಾಳೆ, ಹಿಂದೆ 5 ಮಂದಿ ಸೆರಗ ಹಿಡಿದಿರ್ತಿರಿಲ್ಲ, ಮುಡಿತಂತಿರಿಲ್ಲ. ಹಂಗೆ ನಾವು ಪುಣ್ಯಾತ್ಮರ ದಂಡಿಗೆ ಹೋಗಿ ಮುಟ್ಲಿಕ್ಕೆ ಇದು ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯದ. ಸತ್ಸಂಗ ಅಂದ್ರೆ ಏನು ತಿಳಿದ್ರಿ? ಪುಣ್ಯಾತ್ಮರ ಅಧ್ಯಾತ್ಮ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದೇ ಈ ಸತ್ಸಂಗ ಅಂತ ಬರ್ಕೊಂಡು ಬಂದಾರ. ಅಂಥ ಒಂದು ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ಕೆ ಇವತ್ತು ಬೀರೇಶ್ವರ ಕಮಿಟಿಯವರು ಈ ವರ್ಷ ಹೊಸ ಹೆಜ್ಜೆ ಇಡಾಕತ್ತಲ್ಲ. ಈ ಹೆಜ್ಜೆ ನಿರಂತರವಾಗಿ ನಡೀತಿರ್ಬೇಕು. ಇದೊಂದು ಅರಸಲ್ಲ, ಎಂಥ ಕಷ್ಟ ಬರಲಿ, ಎಂಥ ತಾಪತ್ರೆ ಬರಲಿ, ಇದು ನಿರಂತರವಾಗಿ, ಇದಕ್ಕೆಂದೂ ಬಡತಾನು ಬರೋದಿಲ್ಲ ಬಂಧುಗಳೇ. ಇದಕ್ಕೆಂದು ಆದರೆ